ಊಟ ಆಯ್ತಾ ಅಂದ್ರೆ ನನ್ನನ್ನು ಹೆದರ್ಸೋ ರೀತಿಯಲ್ಲಿ ನಗ್ತೀಯಾ? ಏನೇ ರಾತ್ರಿ ಇಷ್ಟೊತ್ತಿನಲ್ಲಿ ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಹುಚ್ಚಿ ತರ ನಗ್ತೀಯಾ? ಬಿಡಿ ಅಜ್ಜಮ್ಮ, ನಿಮ್ದೊಳ್ಳೆ ತಮಾಷೆ. ನಾನು ತಮಾಷೆನ? ಏ ಬಂಗಾರಿ, ಇದೇನೋ ಇಲ್ಲಿ ಬಂದು ಕೂತಿದ್ಯಾ? ಒಬ್ಬೊಬ್ನೇ ನಗ್ತಾ ಇದೀಯಾ? ನಿಂಗೇನಾದ್ರು ದೆವ್ವಾಗಿವ ಮೆಟ್ಕೊಂಡಿದ್ಯಾ ಹೆಂಗೆ? ಅಯ್ಯೋ ಮೂದೇವಿ, ನಾನಲ್ಲಿ ತಟ್ಟೆ ಮಡಿಕೊಂಡು ಕಾಯ್ತಾ ಇದ್ದೀನಿ ನಿಂದು ಊಟ ಆದ್ರೆ ನಾನು ಉಂಡು ಮಲ್ಗಣ ಅಂತ. ನೀನ್ ನೋಡಿದ್ರೆ ಕಿಸಿತಾ ಕೂತಿದೀಯಾ? ಏನ್ಲ ಬಂದಿದೆ ದೊಡ್ಡ ರೋಗ ನಿನ್ಗೆ? ಅದ್ಯಾಕೆ ಹಿಂಗೆ ಕುಡ್ದವ್ರಂಗೆ ಮೈ ಮರ್ತ್ ಕುಂತಿದೀಯಾ? ಅದು ಹಾ, ಅದು ಅದನ್ನೆಯ. ನಿಂಗೆಲ್ಲೋ ಗಾಳಿ ಮೆಟ್ಕೊಂಡಿದೆ ಕಣ. ಹ್ಞೂ ಅಮ್ಮ, ಒಂಥರ ಗಾಳಿ ಮೆಟ್ಕೊಂಡದೆ. ಹೌದಾ? ಹಂಗಾದ್ರೆ ಹಂಗೆ ಬಿಡಬಾರ್ದು. ನಡಿ, ಮಾರಮ್ಮನ ಗುಡಿಗೆ ಹೋಗಿ ದೃಷ್ಟಿ ತೆಗಿಸ್ತೀನಿ, ನಡಿ. ಅದಕ್ಕೆ ನೀನು ಅಂದ್ರೆ ನಂಗೆ ಇಷ್ಟ. ಹಾ, ಮಾರಮ್ಮನ ಹತ್ರ ದೃಷ್ಟಿ ತೆಗಿಸ್ತೀನಿ ಅಂದಿದ್ದಕ್ಕೆ ಇಷ್ಟ ಆಗೋದ್ನ ನಾನು? ಅದೇನಪ್ಪ ಅಂತ ಅತ್ಕೊಂಡೆ, ಈ ಅಮ್ಮನ ಹತ್ರ ಇಷ್ಟ ಆಗೋವಂಥದ್ದು? ಅದು ಅದು ನಿಂಗದೆಲ್ಲ ಅರ್ಥ ಆಗಲ್ಲ, ಸುಮ್ಮನೆ ಇರಮ್ಮ. ಏಯ್ ಮಗನೇ, ಎಷ್ಟು ಮಳೆಗಾಲ ಕಂದಿಲ್ಲ ನಾನು. ನನಗೆ ಈ ಪ್ರಪಂಚದಲ್ಲಿ ಅರ್ಥವಾಗದೆ ಇರೋದಿದೆಯಾ? ನಿನ್ಗೆ ಈ ಹುಚ್ಚು ಹಿಡ್ಸಿರೋ ಆ ಹುಚ್ಚಿ ಯಾರು ಅಂತ ಕಂಡಿಡಿಬೇಕು. ಇದೇನಮ್ಮ ಬಾಲ ಸುಟ್ಟು ಬೆಕ್ಕ ಥರ ಓಡಾಡ್ತಾ ಇದೆಯಾ? ಯಾರನ್ನು ಕಾಯ್ತಿದ್ಯಾ? ನಿನ್ನೆ ಕಾಯ್ತಿದ್ದೆ ಕಣಪ್ಪ. ನೀನ್ ಬಂದ್ರೆ ವರದಿ ಒಪ್ಸಿ ಮಲ್ಗೋಣ ಅಂತ. ಇಲ್ದಿದ್ರೆ ನಿದ್ರೆ ಬರಲ್ವಲ್ಲ. ನೋಡು, ನೀನು ಸುನಿತಿನಿಗೆ ಅಂತ ತಂದೆ ಈ ಗೊಂಬೆನ ಜಾಜಿ ಹಿಡ್ಕೊಂಡು ಕೂತಿದ್ಲು, ಊಟನೂ ಮಾಡಿದೆ. ನಾನು ಎಷ್ಟು ಬಡ್ಕೊಂಡ್ರು ಅವಳಿಗೆ ಕೇಳಿಸೋದೇ ಬೇಡವಾ? ಇದನ್ನ ನಾನ್ ಸುನೀತನ್ ಕೊಡಕ್ ತಂದಿದ್ದಲ್ಲ ಅಂತ 2 ಸರ್ತಿ ಹೇಳೋದು. ನೀನ್ ಕಂಡಿದ್ಯಾ ಯಾರು ನನ್ನ ಬುಟ್ಟಿಲಿಟ್ರು ಇದನ್ನ ಅಂತ? ಮನೆಯವರೆಲ್ಲ ಹಾಡ್ತಾರೆ ಅಂತ ನೀನು ಅವ್ರ ತಾಳಕ್ಕೆ ಕುಡಿತೀಯಲ್ಲ. ನಾನು ನಿನ್ನ ಮಗ ಅಮ್ಮ, ನಿನಗೆ ನನ್ನ ಬಗ್ಗೆ ನಂಬಿಕೆ ಇಲ್ಲದೆ ಇದ್ರೆ ಹೇಗೆ? ಎಲ್ರೂ ಬಾಯ್ಲು ಹಾಗೆ ಬರ್ತಿತ್ತಲ್ಲ, ಹಾಗೆ ನನ್ನ ಬಾಯ್ಲು ಬಂತು. ನೀನೇನು ಅಂತ ನನಗೆ ಗೊತ್ತಿಲ್ವಾ? ಅದೇನು ನೋಡು, ಗೊಂಬೆ ನಿಟ್ಕೊಂಡು ಒಬ್ಬೊಬ್ಳೇ ನಗ್ತಿದ್ಲು. ಅದನ್ನ ಹೇಳೋಣ ಅಂತಾನೆ ಕಾಯ್ತಿದ್ದೆ. ಇನ್ನು ನೀನುಂಟು, ಜಾಜಿ ಉಂಟು. ಈ ಬೊಂಬೆ ಬಂದಿದ್ದು ಮನೇಲಿರೋ ನೆಮ್ಮದಿ ಎಲ್ಲ ಹಾಳಾಯ್ತು. ಈ ಬೊಂಬೆ ನೋಡ್ಕೊಂಡು ಜಾಜಿ ಯಾಕೆ ನಗ್ತಿದ್ಲು? ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ
ಹುರಿದ ಬನ್ಸಿ ರವೆ ಹಾಕಿ ಕಲಸಿ ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?